ಬೆಂಗಳೂರಲ್ಲಿ ಕಬ್ಬಿಣದ ಲೋಡ್ ತುಂಬಿದ್ದಂತಹ ಲಾರಿ ಪಲ್ಟಿಯಾಗಿದೆ. ರಸ್ತೆ ಬದಿ ಹೋಗ್ತಿದ್ದ ಯುವಕನ ಮೇಲೆ ಉರುಳಿ ಬಿದ್ದಿದೆ ಲಾರಿ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಬಳಿ ಒಂದು ಘಟನೆ ನಡೆದಿರೋದು. ಕಬ್ಬಿಣದ ಲೋಡ್ ತುಂಬಿದ್ದಂತಹ ಲಾರಿ ಪಲ್ಟಿಯಾಗಿದೆ. ಲಾರಿ ಅಡಿಯಲ್ಲಿ ಕಾಲು ಸಿಲುಕಿ ಯುವಕ ನರಳಾಡಿದ್ದಾನೆ. ಇನ್ನು ಕ್ರೇನ್ ಮೂಲಕ ಲಾರಿಯನ್ನ ಮೇಲೆತ್ತುವಂತಹ ಕೆಲಸ ನಡೀತಾ ಇದೆ. ಯುವಕನ ಕಾಲು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಇನ್ನು ಯುವಕನನ್ನ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಬ್ಬಿಣದ ಲೋಡ್ ತುಂಬಿದ್ದಂತಹ ಲಾರಿ ಪಲ್ಟಿಯಾಗಿರೋದು. ರಸ್ತೆ ಬದಿ ಹೋಗ್ತಿದ್ದಂತಹ ಯುವಕನ ಮೇಲೆ ಒಂದು ಲಾರಿ ಉರುಳಿ ಬಿದ್ದಿದೆ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಬಳಿ ಒಂದು ಘಟನೆ ನಡೆದಿರೋದು. ಇನ್ನು ಲಾರಿ ಅಡಿಯಲ್ಲಿ ಕಾಲು ಸಿಲುಕಿ ಯುವಕ ನರಳಾಡಿದ್ದಾನೆ. ಕ್ರೇನ್ ಮೂಲಕ ಲಾರಿಯನ್ನ ಮೇಲೆತ್ತುವಂತಹ ಪ್ರಯತ್ನ ನಡೀತಾ ಇದೆ. ಇನ್ನು ಈ ಒಂದು ಘಟನೆಯಲ್ಲಿ ಯುವಕನ ಕಾಲು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರೋದು. ಆತನನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಅಂದ್ರೆ ಒಂದು ಘಟನೆ ಸಂಭವಿಸಿದಾಗ ಲಾರಿ ಏನು ತಿರುವನ್ನು ಪಡೆದುಕೊಳ್ತಾ ಇತ್ತಾ, ಮತ್ತೆ ಒಂದು ಬಾಲಕನ ಸ್ಥಿತಿ ಏನಾಗಿದೆ ಅಂತ ಡೀಟೇಲ್ಸ್ ನೋಡೋದಿದ್ರೆ. ಸುದೀಪ್, ಬೆಂಗಳೂರಿನ ರಾಜಾಜಿನಗರದಲ್ಲಿ ಒಂದು ಕಬ್ಬಿಣದ ಒಂದು ವಸ್ತುಗಳನ್ನು ತುಂಬಿದಂತ ಲಾರಿ ಪಲ್ಟಿ ಆಗಿರೋದು. ಈಗ ನಾವು ಘಟನಾ ಸ್ಥಳದಲ್ಲಿದ್ದೀವಿ. ಇಲ್ಲಿ ನೋಡಬಹುದು, ಈಗಾಗಲೇ ಎರಡು ಕ್ರೇನ್ಗಳಿಂದ ಒಂದು ಲಾರಿಯನ್ನು ತೆರವು ಮಾಡುವಂತ ಕೆಲಸವನ್ನು ಕೂಡ ಇನ್ನೂ ಕೂಡ ನಡೀತಾ ಇದೆ. ಈ ಒಂದು ಲಾರಿ ಏನಿದೆ ಏನು ರಾತ್ರಿ 8:30 ಸುಮಾರಿಗೆ ಇಲ್ಲಿ ಒಂದು ಪಾರ್ಕ್ ಮಾಡಲಾಗಿತ್ತು. ನಂತರ ರಿವರ್ಸ್ ತೆಗೆಯುವಂತ ಸಂದರ್ಭದಲ್ಲಿ ಲಾರಿ ಏಕಾಏಕಿ ಪಲ್ಟಿ ಹೊಡೆದಿದೆ. ಅಂದ್ರೆ ಫುಟ್ಪಾತ್ ಮೇಲೆ ಪಲ್ಟಿ ಹೊಡೆದಿರೋದು. ಈ ವೇಳೆ ಓರ್ವ ಯುವಕ ಆ ಒಂದು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ಬೇಕಂದ್ರೆ ಆತನ ಮೇಲೆ ಕೂಡ ಒಂದು ಲಾರಿ ಬಿದ್ದ ಪರಿಣಾಮವಾಗಿ ಏನು ಕಾಲು ಕೂಡ ಜಖಮಾಗಿದೆ. ನಂತರ ಕ್ರೇನ್ ಅನ್ನ ಬಳಸಿ ಆ ಯುವಕನನ್ನ ರಕ್ಷಣೆ ಮಾಡಿ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ಕೊಡಲಾಗ್ತಿರುವಂಥದ್ದು. ಮತ್ತೆ ಈ ಒಂದು ಏನು ಲಾರಿಯಲ್ಲಿ ಕೆಲವು ಎಲೆಕ್ಟ್ರಿಕ್ ವಸ್ತುಗಳು ಕೂಡ ಇತ್ತು ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಮತ್ತೆ ಸ್ಥಳಕ್ಕೆ ಪೊಲೀಸರು ಮತ್ತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದು ಅವರು ಈ ಒಂದು ಲಾರಿ ತೆರವು ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಎರಡು ಏನು ಕ್ರೇನ್ಗಳನ್ನ ಬಳಸಿ ಒಂದು ಲಾರಿಯನ್ನ ಮೇಲೆತ್ತುವಂತ ಪ್ರಕ್ರಿಯೆ ಕೂಡ ನಡೀತಾ ಇರೋದು. ಮತ್ತೆ ಈಗಾಗಲೇ ಏನು ಲಾರಿ ಕೆಳಗಡೆ ಯಾರಾದ್ರೂ ಸಿಲುಕಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಿರೋದ್ರಿಂದ ಯಾರಾದ್ರೂ ಇದಾರ ಇಲ್ವಾ ಅಂತ ಹೇಳಿ ಈಗ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಇದನ್ನ ಏನು ತೆರವು ಮಾಡುವಂತ ಕಾರ್ಯಾಚರಣೆ ಈಗಲೂ ಕೂಡ ನಡೀತಾ ಇದೆ. ಆದ್ರೆ ಭಾರಿ ಗಾತ್ರದ ಒಂದು ವಸ್ತುಗಳು ಕೂಡ ಇರೋದ್ರಿಂದ ಏನು ದೊಡ್ಡ ಪ್ರಮಾಣದಲ್ಲಿ ಒಂದು ವೇಟ್ ಕೂಡ ಇದೆ. ಆದ್ರಿಂದ ಇದನ್ನ ತೆರವು ಮಾಡೋದಕ್ಕೆ ಸಾಕಷ್ಟು ಹರಸಾಹಸವನ್ನ ಈಗ ಪೊಲೀಸರು ಮತ್ತೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿದೆ. ಯಾಕಂದ್ರೆ ಲಾರಿಯಲ್ಲಿ ಏನಾದ್ರು ಬೇರೆ ರೀತಿಯ ಒಂದು ವಸ್ತುಗಳಿದ್ರೆ ಸಾರ್ವಜನಿಕರು ಕೂಡ ತೊಂದರೆ ಆಗುತ್ತೆ ಅಂತೇಳಿ ಇಡೀ ರಸ್ತೆಯನ್ನ ಈಗಾಗಲೇ ಬ್ಲಾಕ್ ಮಾಡಿ ಕೇವಲ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಬೇರೆ ಇಲಾಖೆ ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಕೂಡ ತೊಡಗಿದ್ದಾರೆ. ಸದ್ಯ ಈಗಾಗಲೇ ಏನು ಎರಡು ಕ್ರೇನ್ಗಳನ್ನ ಬಳಸಿ ಒಂದು ಲಾರಿಯನ್ನ ಹೊರಗಡೆ ತೆಗೆಯುವಂತ ಕೆಲಸ ಮತ್ತೆ ಮೇಲೆತ್ತುವಂತ ಕೆಲಸವನ್ನು ಕೂಡ ಇನ್ನೂ ನಿರಂತರವಾಗಿ ಮಾಡ್ತಾ ಇರೋದು. ಮತ್ತೆ ಸ್ಥಳದಲ್ಲಿ ಒಂದು ಹೆಚ್ಚಿನ ಒಂದು ಆತಂಕವನ್ನು ಕೂಡ ಉಂಟು ಮಾಡಿರುತ್ತದೆ. ಯಾಕಂದ್ರೆ ಲಾರಿಯಲ್ಲಿರುವಂತಹ ವಸ್ತುಗಳೇನಾದರೂ ರಸ್ತೆಗೆ ಬಂದು ಬೇರೆಯವರಿಗೆ ತೊಂದರೆ ಆಗ್ಬೋದಾ ಏನು ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ರಸ್ತೆ ಎರಡು ಬದಿ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಸಾರ್ವಜನಿಕರು ಕೂಡ ಯಾರು ಕಡೆ ಇದ್ ಕಡೆ ಬರದಂತೆ ಒಂದು ಎಚ್ಚರಿಕೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಸುದೀಪ್.